Good morning students, welcome to another session of the physics class. In the previous class we learnt about the addition of two vectors and we solved some numericals. In today's class we are going to deal with some more concept. Before that we left with one question, that is we are going to solve now. Take it down. That was example 5th. The sum of the magnitude of two forces, the sum of the magnitude of two forces acting at a point is 18 and the magnitude of the resultant is 12. If the resultant is at 90 degree with the force of smaller magnitude, what are magnitude of forces? What are the magnitude of forces? So, in the question it is mentioned that the sum of the magnitude of two forces. We have got two forces. ಆ ಎರಡು forces ಇಂದು ಏನು sum, individual force ಇಂದು magnitude ಇಂದು sum ಎಷ್ಟಿದೆ 18 ಇದೆ and the magnitude of the resultant ಮತ್ತು ಆ ಎರಡು forces ಇಂದು ನಾವೇನು ವೆಕ್ಟರ್ ಸಮ್ ಮಾಡಿದ್ಮೇಲೆ ಅದರದ್ದೇನು ರಿಸಲ್ಟೆಂಟ್ ಸಿಗತ್ತೆ ಅಲ್ಲ, ಆ ರಿಸಲ್ಟೆಂಟ್ ಇಂದು ಮ್ಯಾಗ್ನಿಟ್ಯೂಡ್ ಎಷ್ಟಿದೆ 12 ಇದೆ. If the resultant is at 90 degree, ಮತ್ತೆ ಏನಂತ ಹೇಳ್ತಿದ್ದಾರಾ, ರಿಸಲ್ಟೆಂಟ್ ವೆಕ್ಟರ್ ಏನಿದೆ ಅಲ್ಲ, ರಿಸಲ್ಟೆಂಟ್ ಫೋರ್ಸ್ ಏನಿದೆ ಅಲ್ಲ, if that is at an angle of 90 degree with the force of smaller magnitude ಅಂತಂದರೆ ಸ್ಮಾಲರ್ ವ್ಯಾಲ್ಯೂ ಇರೋಂಥದ್ದು ಫೋರ್ಸ್ ಜೊತೆ ಎಷ್ಟು ಆ್ಯಂಗಲಲ್ಲಿ ಇನ್ಕ್ಲೈನ್ ಆಗಿದೆ, ಅದು 90 ಡಿಗ್ರಿ ಎಷ್ಟು ಆ್ಯಂಗಲಲ್ಲಿ ಇನ್ಕ್ಲೈನ್ ಆಗಿದೆ. ವಾಟ್ ಆರ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ದಿ individual forces? So how we can solve this one? Say we have got two forces, force A and force B. Already ನಮಗೆ ಗೊತ್ತಿದೆ ಫೋರ್ಸ್ ಏನು ಒಂದು ವೆಕ್ಟರ್ ಕ್ವಾಂಟಿಟಿ which is having both magnitude and direction and its resultant is represented by the vector R which is again having magnitude and direction. So as per the question, the magnitude of the forces is 18. ಎಷ್ಟಿದೆ ಅದು 18 ಇದೆ. So magnitude of A and magnitude of B is equals to 18. So 18 next ನಾವೇನು ಯೂನಿಟ್ ಬರ್ದಿಲ್ಲ ಅಂತಂದರೆ it doesn't mean ನಾವಿಲ್ಲಿ ಏನು ಯಾವುದೋ ಒಂದು ಕ್ವಾಂಟಿಟಿ ಕನ್ಸಿಡರ್ ಮಾಡಿವಂತಲ್ಲ, 18 ನ್ಯೂಟನ್. ಸೊ ಜಸ್ಟ್ ಅದನ್ನು ಬರ್ದಿಲ್ಲ ಅಷ್ಟೇ. And the magnitude of the resultant is 12. Magnitude of the resultant, that is R, which is nothing but A plus B, is 12 Newton. ಅಥವಾ ನಮ್ಮ ಜಸ್ಟ್ ಕ್ಯಾಲ್ಕುಲೇಷನ್ ಮಾಡ್ತಿರೋದ್ರಿಂದ ನಂಬರ್ಸ್ ಆರ್ ಎನಫ್ ಫಾರ್ ಅಸ್, ಬಟ್ ವೈಲ್ ರೈಟಿಂಗ್ ಯು ಶುಡ್ ರಿಮೆಂಬರ್ ದಿ ಯೂನಿಟ್. ಮತ್ತೇನಂತ ಹೇಳ್ತಿದ್ದಾರಾ, the resultant what we have got here is making an angle of 90 degree with the smaller force. ಯಾವುದೋ ಒಂದು ಫೋರ್ಸ್ ಏನಿದೆ ಇದ್ರಾಗ ಸ್ಮಾಲರ್ ಕ್ವಾಂಟಿಟಿ ಇದೆ, ಸ್ಮಾಲರ್ ಮ್ಯಾಗ್ನಿಟ್ಯೂಡ್ ಇದೆ. ಲೆಟ್ ಇಸ್ ಅಸ್ಯೂಮ್ ಫೋರ್ಸ್ A is having smaller magnitude than the force B. So ಅದನ್ನು ಯಾವ ಥರ ರೆಪ್ರೆಸೆಂಟ್ ಮಾಡಬಹುದು,
ಸೇ ಎ ವೆಕ್ಟರ್ ಅಥವಾ ಎ ಫೋರ್ಸ್ ಇಲ್ಲಿದೆ ಅಂದ್ಕೊಳ್ಳಿ, ರಿಸಲ್ಟೆಂಟ್ ಏನಾಗಿದೆ ಇಲ್ಲಿ ಎಗೆ 90 ಡಿಗ್ರಿ ಅಷ್ಟೇ ಇದೆ ಆಯಿತಾ. ಸೊ ದಿಸ್ ಈಸ್ ದಿ ರಿಸಲ್ಟೆಂಟ್. ಫೋರ್ಸ್ ಬಿ ಈಸ್ ಎಟ್ ಸರ್ಟೆನ್ ಅದರ್ ಆ್ಯಂಗಲ್. ಸೊ ಈ ಥರ ನಾವು ಡಯಾಗ್ರಾಮ್ ರೆಪ್ರೆಸೆಂಟ್ ಮಾಡಬಹುದು. ಅರ್ಥ ಆಗ್ತಿದೆ? ಎ ಮತ್ತು ಬಿ ಆರ್ ಟು ಫೋರ್ಸಸ್ ಆ್ಯಂಡ್ ರಿಸಲ್ಟೆಂಟ್ ಈಸ್ ಮೇಕಿಂಗ್ ಎನ್ ಆ್ಯಂಗಲ್ 90 ಡಿಗ್ರಿ. ಸೊ ಇದೇನು 90 ಡಿಗ್ರಿ ಈಸ್ ನಥಿಂಗ್ ಬಟ್ ದಿ ವ್ಯಾಲ್ಯೂ ಆಫ್ ಆಲ್ಫಾ. ಇದನ್ನು ಬೇಕಾದರೆ ನೀವು ಪ್ಯಾರಲೆಲೋಗ್ರಾಮ್ ಯೂಸ್ ಮಾಡಿ, ಪ್ಯಾರಲೆಲೋಗ್ರಾಮ್ ಲಾ ಆಫ್ ಅಡಿಷನ್ ಯೂಸ್ ಮಾಡಿ ಸಾಲ್ವ್ ಮಾಡ್ಬೋದು. ಅದರ್ವೈಸ್ ನಮ್ಗೆ ಆಲ್ರೆಡಿ ಅನಾಲಿಟಿಕಲ್ ಮೆಥಡಿಂದ ಫಾರ್ಮುಲಾ ಗೊತ್ತಿದೆ, ಅದನ್ನು ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಬೋದು. ಸೊ ಆ್ಯಸ್ ಪರ್ ದಿಸ್ ಕ್ವೆಶನ್, tan alpha is equals to ಏನಿದೆ b cos theta, b sin theta divided by a plus b cos theta. So tan alpha is equals to b sin theta divided by a plus b cos theta. So tan alpha, so alpha ಏನಿದೆ 90 degree. So tan 90 degree is equals to b sin theta divided by a plus b cos theta. ಸೊ ಇಲ್ಲಿ ನಾವು ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಬಿ ಮತ್ತು ಎ ವ್ಯಾಲ್ಯೂಸನ್ನು ಡಿಟರ್ಮೈನ್ ಮಾಡಬೇಕು. ಹೇಗೆ ಡಿಟರ್ಮೈನ್ ಮಾಡ್ತೀರಿ? ಟ್ಯಾನ್ 90 ಡಿಗ್ರಿ ಎಷ್ಟು ನಾವೇನಂತ ಹೇಳ್ತೀವಿ? ಅನ್ಡಿಫೈನ್ಡ್ ಅಂತ ಹೇಳ್ತೀವಿ. ಸೊ ಆ ಅನ್ಡಿಫೈನ್ಡ್ ಟರ್ಮನ್ನು ಯಾವ ಥರ ರೆಪ್ರೆಸೆಂಟ್ ಮಾಡ್ಬೋದು? 1/0 ವಿಚ್ ಈಸ್ ಈಕ್ವಲ್ಸ್ ಟು ಬಿ ಸೈನ್ ಥೀಟಾ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಕಾಸ್ ಥೀಟಾ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ, what do you get? a plus b cos theta into 1 b sin theta into 0. b sin theta into 0 is nothing but 0. So ಏನು ಉಳಿತೈತೆ ನಮ್ಮ ಕಡೆ? a plus b cos theta is equals to 1. a plus b cos theta is equals to 0. So can we write b cos theta is equals to minus a? ಬರಿಬೋದಲ್ಲ ಈ ಥರ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಇಕ್ವೇಷನ್ 1. ಯಾಕೆ ಬೇಕು ಅಂತಂದರೆ ನಾವು ಏನು ರಿಸಲ್ಟೆಂಟ್ ಇಕ್ವೇಷನ್ ಇದೆಲ್ಲ ಅದ್ರಾಗ ನಮ್ಮ ಕಡೆಯಲ್ಲಿ ಎ ವ್ಯಾಲ್ಯೂನೂ ಗೊತ್ತಿಲ್ಲ, ಬಿ ವ್ಯಾಲ್ಯೂನೂ ಗೊತ್ತಿಲ್ಲ, ಹಾಗಾಗಿ ಅಲ್ಲಿ ನಮಗೆ ಇದು ಯೂಸ್ ಆಗುತ್ತೆ ಅಂತ ಹೇಳಿ ಅದನ್ನು ಸಪ್ರೇಟ್ ತೆಗೆದಿಟ್ಕೊಂಡಿವಿ. ಸೊ ನಾವು ಕನ್ಸಿಡರ್ ದಿ ಇಕ್ವೇಷನ್ ಟು ಡಿಟರ್ಮೈನ್ ದ ರಿಸಲ್ಟೆಂಟ್ ಆಫ್ ಟೂ ವೆಕ್ಟರ್ಸ್. ಆರ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab cos theta. ಸೊ ಆರ್ ಅಂತಂದರೆ ಏನು? ಎ ಪ್ಲಸ್ ಬಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಅದೆಷ್ಟಿದೆ? 12 ಇದೆ. ಸೊ 12 ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2a. ಇಲ್ಲಿ ನಾನೇನು ಮಾಡ್ತೀನಿ? ಬಿ ಕಾಸ್ ಥೀಟಾ ಅಂತ ಐತಲ್ಲ, ಆ ಬಿ ಕಾಸ್ ಥೀಟಾ ಬದಲು ಏನು ಬರಿತೀನಿ? ಮೈನಸ್ ಎ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀನಿ, ಮೈನಸ್ ಎ. ಸೊ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಆಫ್ ದಿಸ್ ಇಕ್ವೇಷನ್ ಎಸ್ ಬಿ ಎಸ್ ಅಂತ ಬರ್ತಿದ್ದೀನಿ ನೋಡಿ. ಏನಾಗುತ್ತೆ ಇದು? 12 ಸ್ಕ್ವೇರ್ 144 ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2a ಇಂಟು ಎ 2a ಸ್ಕ್ವೇರ್ ಆಗುತ್ತೆ. ಸೊ ವಿಚ್ ಈಸ್ ಈಕ್ವಲ್ಸ್ ಟು 144 ಇಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ plus a square minus 2a square will give you minus of a square. So 144 is equals to b square minus a square. So 144 is equals to b square minus a square ಅನ್ನು ಏನಂತ ಬರಿಬಹುದು? b plus a into b minus a. Remember here a and b represents the magnitude of the vectors. ಸೊ ಅವು ವೆಕ್ಟರ್ಸ್ ಅಲ್ಲ, ಮ್ಯಾಗ್ನಿಟ್ಯೂಡ್ಸ್ ಆಯಿತಾ. ಸೊ ಇಲ್ಲಿ ಬಿ ಪ್ಲಸ್ ಎ ಅಂತಂದರೆ ಏನು ಬರ್ಕೋಬಹುದು ನಾವು? ಇಲ್ಲಿ ನೋಡಿ, ಎ ಪ್ಲಸ್ ಬಿ ಅಂತಂದರೆ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಎ ಆ್ಯಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಬಿ. ಇಟ್ ಈಸ್ ಈಕ್ವಲ್ಸ್ ಟು 18. ಸೊ 144 ಈಸ್ ಈಕ್ವಲ್ಸ್ ಟು 18. ಮತ್ತು ಇದನ್ನು ಬರೆಯೋಕ್ಕೆ ಹೋಗಬೇಡಿ. ದೀಸ್ ಆರ್ ದಿ ವೆಕ್ಟರ್ಸ್, ದೀಸ್ ಆರ್ ದಿ ಮ್ಯಾಗ್ನಿಟ್ಯೂಡ್ಸ್, ಮ್ಯಾಗ್ನಿಟ್ಯೂಡ್ ಆಫ್ ಎ ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಈ ಎರಡು ಕ್ವಾಂಟಿಟೀಸಲ್ಲಿ ಡಿಫ್ರೆನ್ಸ್ ಇದೆ ಅಂತಂದರೆ ಎರಡೂ ಸೇಮ್ ಅಲ್ಲ. ಕರೆಕ್ಟಾಗಿ ಏನು ಡಿಫ್ರೆನ್ಸ್ ಇದೆ ತಿಳ್ಕೊಳ್ರಿ. ಇಲ್ಲಿ ಸಮ್ ಆಫ್ ದಿ ಟೂ ವೆಕ್ಟರ್ಸ್ ನಾವು ಇಲ್ಲಿ ರಿಸಲ್ಟೆಂಟಲ್ಲಿ ಮಾಡ್ತಿರೋದು. ಇಲ್ಲಿ ಆ ಎರಡು ವೆಕ್ಟರ್ಸಿಂದು ಏನು ಮ್ಯಾಗ್ನಿಟ್ಯೂಡನ್ನು ಸಮ್ ಮಾಡ್ತಿರೋದು. ಇಲ್ಲಿ ಜಸ್ಟ್ ಮ್ಯಾಗ್ನಿಟ್ಯೂಡ್ ಕನ್ಸಿಡರ್ ಮಾಡಿವಿ, ಇಲ್ಲಿ ಮ್ಯಾಗ್ನಿಟ್ಯೂಡ್ ಡೈರೆಕ್ಷನ್ ಎರಡೂ ಕನ್ಸಿಡರ್ ಮಾಡಿ ರಿಸಲ್ಟೆಂಟನ್ನು
ಫೈಂಡ್ ಔಟ್ ಮಾಡಿರೋದು. ಎರಡು ಸೇಮ್ ಕ್ವಾಂಟಿಟೀಸ್ ಅಲ್ಲ. a ಪ್ಲಸ್ b ಈಸ್ ನಾಟ್ ಸಪೋಸ್ ಟು ಬಿ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎ ಮಾಡ್ಯುಲಸ್ ಆಫ್ ಬಿ. ಎರಡು ಸೇಮ್ ಇರಬೇಕು ಅಂತ ಹೇಳಿ ಕಂಡೀಷನ್ ಇಲ್ಲ. ಇನ್ ಸಮ್ ಕೇಸಸ್ ಎರಡು ಈಕ್ವಲ್ ಇರ್ತವೆ, ಅದರ್ವೈಸ್ ದೇ ಆರ್ ಡಿಫ್ರೆಂಟ್ ಕ್ವಾಂಟಿಟೀಸ್. ಸೊ b ಪ್ಲಸ್ a ಇಸ್ ಈಕ್ವಲ್ಸ್ ಟು 18 ಇಂಟು b ಮೈನಸ್ a. ಸೊ 18 1 18 8 ಸೊ ಎಷ್ಟಾಗುತ್ತೆ ಇದು? 18 8 144 ಆಗುತ್ತೆ. ಸೊ ಏನಂತ ಬರ್ಕೋಬಹುದು? ಐ ವಿಲ್ ಕಂಟಿನ್ಯೂ ಹಿಯರ್. b ಮೈನಸ್ a ಇಸ್ ಈಕ್ವಲ್ಸ್ ಟು ಎಷ್ಟಿದೆ? 8 ಇದೆ. ಬಟ್ b ಪ್ಲಸ್ a ಅದೆಷ್ಟಿತ್ತು? ದ್ಯಾಟ್ ವಾಸ್ 18. ಸೊ ಮೈನಸ್ ಎ ಕ್ಯಾನ್ಸಲ್ ಆಯಿತು. 2 ಟೈಮ್ಸ್ b 18 ಪ್ಲಸ್ 8 26. b ಈಸ್ ಈಕ್ವಲ್ಸ್ ಟು 13 ನ್ಯೂಟನ್. ಸೊ ಒಂದು ಕ್ವಾಂಟಿಟಿ ಸಿಕ್ತು. ನೆಕ್ಸ್ಟ್ ಕ್ವಾಂಟಿಟಿ ಏನು? ಯಾವುದಾದ್ರು ಒಂದು ಇಕ್ವೇಷನ್ ಕನ್ಸಿಡರ್ ಮಾಡಿ. a ಈಸ್ ಈಕ್ವಲ್ಸ್ ಟು 18 ಮೈನಸ್ b. ಈ ಕ್ವಾಂಟಿಟಿನ ಕನ್ಸಿಡರ್ ಮಾಡಿ ಸೆಕೆಂಡ್ ಇಕ್ವೇಷನನ್ನು. ಎಷ್ಟಾಗುತ್ತೆ? 18 ಮೈನಸ್ b 18 ಮೈನಸ್ 13 which is equals to 5 Newton. A is equals to 5 Newton. ಸೊ ಎರಡು ಫೋರ್ಸಸ್ ಇಂದು ಮ್ಯಾಗ್ನಿಟ್ಯೂಡ್ ಗೊತ್ತಾಯ್ತಲ್ಲ. ಒಂದು ಫೋರ್ಸ್ ಎಷ್ಟಿದೆ? 5 ನ್ಯೂಟನ್ ಇದೆ, ಇನ್ನೊಂದು ಫೋರ್ಸ್ 13 ನ್ಯೂಟನ್ ಇದೆ. ಸೊ ನಾವೊಂದು ಅಸಂಪ್ಷನ್ ಮಾಡಿದ್ವಿ. ಏನು ಅಸಂಪ್ಷನ್ನು? ಮ್ಯಾಗ್ನಿಟ್ಯೂಡ್ ಆಫ್ ಎ ಇಸ್ ಲೆಸ್ ದೆನ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಸೊ ನೋಡಿ ನಮಗೆ ಆನ್ಸರು ಅದೇ ಥರ ಸಿಕ್ತಲ್ಲ. ಮ್ಯಾಗ್ನಿಟ್ಯೂಡ್ ಆಫ್ ಎ ಇಸ್ ಲೆಸ್ ದೆನ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ. ತಿಳಿತಲ್ಲ ಯಾವ ಥರ ಮಾಡಿದ್ದಂತ ಹೇಳಿ? ನೋಟ್ ಡೌನ್. So now we will discuss about the subtraction of vectors. So ಆಗಲೇ ನಾವು addition of vectors ಅನ್ನು ಕಲ್ತಿದ್ದೀವಿ. ಇವಾಗ subtraction of vectors. So this is the analytical method. ಸೊ ನೀವು ವೆಕ್ಟರ್ ಅಡಿಷನನ್ನು ಅನಾಲಿಟಿಕಲ್ ಮೆಥಡಲ್ಲಿ ಕಲ್ತಿದ್ದೀರಿ. ನೆಕ್ಸ್ಟ್ ಪ್ಯಾರಲೋಗ್ರಾಮ್ ಮೆಥಡನ್ನು ಮತ್ತು ಟ್ರಯಾಂಗ್ಯುಲರ್ ಮೆಥಡನ್ನು ಯೂಸ್ ಮಾಡಿ ಕಲ್ತಿದ್ದೀರಿ. ಇಲ್ಲಿನೂ ಸಹ ಆ ಥರ ಮಾಡ್ಬೋದು. ಜಸ್ಟ್ ವಿ ಆರ್ ಗೋಯಿಂಗ್ ಟು ಸಾಲ್ವ್ ಜಸ್ಟ್ ವಿ ಆರ್ ಗೋಯಿಂಗ್ ಟು ಯೂಸ್ ದಿ ಅನಾಲಿಟಿಕಲ್ ಮೆಥಡ್. ಹೇಗೆ? ಸೊ ಆಲ್ರೆಡಿ ಗೊತ್ತಿದೆ ನಿಮಗೆ ಏನು? ರಿಸಲ್ಟೆಂಟ್ ಆಫ್ 2 ವೆಕ್ಟರ್ಸ್ ಈಸ್ ಗಿವನ್ ಬೈ ಸ್ಕ್ವೇರ್ ರೂಟ್ ಆಫ್ a square plus b square plus 2ab cos theta, and the direction of the vector tan alpha is equals to ಏನು ಬರೀತೀರಿ? b sin theta divided by a plus b cos theta. ಯಾವುದಕ್ಕಿದು? ಫಾರ್ ದ 2 ವೆಕ್ಟರ್ಸ್ a and b. ರಿಸಲ್ಟೆಂಟ್ ಆಫ್ ದಿ ವೆಕ್ಟರ್. ರಿಸಲ್ಟೆಂಟನ್ನು ಹೇಗೆ ಫೈಂಡ್ ಮಾಡ್ತೀರಿ? ವೆಕ್ಟರ್ a ಪ್ಲಸ್ ವೆಕ್ಟರ್ b. ಸೊ ಇದು ರಿಸಲ್ಟೆಂಟ್ ಆಫ್ 2 ವೆಕ್ಟರ್ಸ್ ಕೊಡುತ್ತೆ, ಮ್ಯಾಗ್ನಿಟ್ಯೂಡ್ ಕೊಡುತ್ತೆ. ಇದು ರಿಸಲ್ಟೆಂಟ್ ಇಂದು ಡೈರೆಕ್ಷನ್ ಕೊಡುತ್ತೆ. ಆ್ಯಂಡ್ ಥೀಟಾ ಕರೆಸ್ಪಾಂಡ್ಸ್ ಟು ಆ್ಯಂಗಲ್ ಬಿಟ್ವೀನ್ ದಿ ವೆಕ್ಟರ್ ಎ ಆ್ಯಂಡ್ ದ ವೆಕ್ಟರ್ ಬಿ. ಇವಾಗ ನಾವೇನು ಡಿಸ್ಕಸ್ ಮಾಡಬೇಕು? ಸಬ್ಟ್ರಾಕ್ಷನ್ ಆಫ್ ದಿ ವೆಕ್ಟರ್ಸನ್ನು ಡಿಸ್ಕಸ್ ಮಾಡಬೇಕು. ಸೇಮ್ ಮೆಥಡನ್ನು ನಾವು ಯೂಸ್ ಮಾಡ್ತೀವಿ, ಓನ್ಲಿ ಒಂದು ಸ್ಮಾಲ್ ಥಿಂಗನ್ನು ಏನು ಮಾಡ್ತೀವಿ? ಚೇಂಜ್ ಮಾಡ್ತೀವಿ. ಅದೇನು ಥಿಂಗ್ ಚೇಂಜ್ ಮಾಡೋದು? ಆಲ್ರೆಡಿ ನಿಮಗೆ ನೆಗೆಟಿವ್ ಆಫ್ ಅ ವೆಕ್ಟರ್ ಗೊತ್ತಿದೆ. ನೆಗೆಟಿವ್ ಆಫ್ ಅ ವೆಕ್ಟರ್ ಇದನ್ನು ಪ್ರಾಪರ್ಟೀಸ್ ಹೇಳುವಾಗ ಹೇಳಿದ್ದೇನೆ. ಡಿಫ್ರೆಂಟ್ ಟೈಪ್ಸ್ ಆಫ್ ವೆಕ್ಟರ್ಸ್ ಡಿಸ್ಕಸ್ ಮಾಡುವಾಗ ನಿಮಗೆ ಹೇಳಿದ್ದೇನೆ. ಏನಂತ ಹೇಳಿ? ಅ ವೆಕ್ಟರ್ ಈಸ್ ಸೇಡ್ ಟು ಬಿ ನೆಗೆಟಿವ್ ಆಫ್ ಅ ವೆಕ್ಟರ್ ವೆನ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಈಸ್ ಸೇಮ್, ಓನ್ಲಿ ಡೈರೆಕ್ಷನ್ ಏನಾಗುತ್ತೆ? ಅಪೋಸಿಟ್ ಆಗುತ್ತೆ. ಸೇಮ್ ಮ್ಯಾಗ್ನಿಟ್ಯೂಡ್ ಅಪೋಸಿಟ್ ಡೈರೆಕ್ಷನನ್ನು ಕೊಟ್ವಿ ಅಂತಂದರೆ ಅಲ್ಲಿ ವೆಕ್ಟರ್ ಏನಾಗುತ್ತೆ? ನೆಗೆಟಿವ್ ಆಫ್ ದಿ ಗಿವನ್ ವೆಕ್ಟರ್ ಆಗುತ್ತೆ. ಸೊ ಇದೇ ಕಾನ್ಸೆಪ್ಟನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀವಿ? ಇವಾಗ ಅನಲೈಟಿಕಲ್ ಮೆಥಡಿಂದ ಏನು? a ಮೈನಸ್ b ಮಾಡ್ತೀವಿ. ಸೊ ಆ್ಯಸ್ ಐ ಸೆಡ್, ಸಬ್ಟ್ರಾಕ್ಷನ್ ಆಫ್ 2 ವೆಕ್ಟರ್ಸ್, ವೆಕ್ಟರ್ a ಮೈನಸ್ ವೆಕ್ಟರ್ b ಮಾಡಬೇಕು. ಸೊ ಇದನ್ನು ಮಾಡೋ ಮೆಥಡ್ ಏನಿದೆ?
instead of doing that, we take vector A plus negative of the vector B. Both are same ತಾನೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮತ್ತು ಸೇಮ್ ಕ್ವಾಂಟಿಟಿ ಸಿಕ್ಕಂಗೆ ಆಗುತ್ತೆ. ಇದನ್ನು ನಾವೇನು ಮಾಡ್ತೀವಿ, ಈ ವ್ಯಾಲ್ಯೂಸಲ್ಲಿ ಫಾರ್ಮುಲಾಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಫೈಂಡ್ ಔಟ್ ಮಾಡ್ತೀವಿ, ಸಿಂಪಲ್ ಮಾಡ್ಕೊಳ್ಬಿಡ್ತೀವಿ ಮೆಥಡನ್ನು. ಸೊ ಇಲ್ಲಿ ಸೇ ಇಫ್ ವಿ ಹ್ಯಾವ್ ಟೂ ವೆಕ್ಟರ್ಸ್, ಒನ್ ವೆಕ್ಟರ್ ಎ ಅಂತಿದೆ, ಇನ್ನೊಂದು ವೆಕ್ಟರು ಬಿ ಅಂತಿದೆ ಅಂದ್ಕೊಳ್ಳಿ, making an angle theta with the horizontal. So as per the previous method ನಾವೇನು ಮಾಡಿದ್ವಿ, ಈ ಎರಡು ವೆಕ್ಟರ್ಸನ್ನು ಫಸ್ಟ್ ಏನು ಮಾಡಬೇಕು, ಟೇಲ್ ಟು ಟೇಲ್ ಜಾಯಿನ್ ಮಾಡಬೇಕು. ಜಾಯಿನ್ ಮಾಡಿ ಏನು ಮಾಡಬೇಕು, ಒಂದು ಪ್ಯಾರಲೆಲೋಗ್ರಾಮನ್ನು ಡ್ರಾ ಮಾಡಬೇಕು. ಸೊ ವೆಕ್ಟರ್ ಎ, ವೆಕ್ಟರ್ ಬಿ, ನೆನ್ಪಿಟ್ಕೊಳ್ಳಿ, ಎ ಆ್ಯಂಡ್ ಬಿ ಆರ್ ದಿ ಲೆಂತ್ ಆಫ್ ದಿ ಸೈಡ್ಸ್ ಆಫ್ ದ ಪ್ಯಾರಲೆಲೋಗ್ರಾಮ್. ಸೊ ಇಲ್ಲಿ ನಮ್ಮದೇನು ಒಂದು ಪ್ಯಾರಲೆಲೋಗ್ರಾಮ್ ಸಿಕ್ತಿತ್ತು. ಇವಾಗ ನಾವೇನು ಮಾಡಬೇಕಂತ ಹೇಳ್ತಿರೋದು, ನೆಗೆಟಿವ್ ಆಫ್ ದ ವೆಕ್ಟರ್ ಬಿ ಫೈಂಡ್ ಔಟ್ ಮಾಡಬೇಕು. ಸೊ ವೆಕ್ಟರ್ ಬಿ ಈ ಕಡೆ ಇದೆ, ಇದರದ್ದು ನೆಗೆಟಿವ್ ಅಂತಂದರೆ ಎಕ್ಸಾಕ್ಟ್ ಅಪೋಸಿಟಿಗೆ ಬರಬೇಕು. ಸೊ ದಿಸ್ ವಿಲ್ ಬಿ ದಿ ನೆಗೆಟಿವ್ ಆಫ್ ದ ವೆಕ್ಟರ್ ಬಿ. ಸೊ ದಿಸ್ ವಿಲ್ ಬಿ ದ ನೆಗೆಟಿವ್ ಆಫ್ ದ ವೆಕ್ಟರ್ ಬಿ. ಐ ಹೋಪ್ ಯು ಕ್ಯಾನ್ ಸಿ ದಿಸ್, ಆಯಿತಾ. ಸೊ ಮೈನಸ್ ಬಿ ಅಂತಂದರೆ ಅದ್ರದ್ದು ಸೈಡಿಂದು ವ್ಯಾಲ್ಯೂ ಅಲ್ಲ, ಮೈನಸ್ ಬಿ ರೆಪ್ರೆಸೆಂಟ್ಸ್ ದಿ ನೆಗೆಟಿವ್ ಆಫ್ ದ ವೆಕ್ಟರ್ ಬಿ. ಸೊ ಇಲ್ಲಿ ಅಗೇನ್ ರಿಸಲ್ಟೆಂಟನ್ನು ಫೈಂಡ್ ಮಾಡೋದಷ್ಟೇ. ಈ ಪ್ಯಾರಲೆಲೋಗ್ರಾಮನ್ನು ಕಂಪ್ಲೀಟ್ ಮಾಡ್ಕೋಬೇಕು, ರಿಸಲ್ಟೆಂಟನ್ನು ಫೈಂಡ್ ಮಾಡಬೇಕು. ಬಿಫೋರ್ ದ್ಯಾಟ್ ಇಲ್ಲಿ ಆ್ಯಂಗಲ್ ಥೀಟಾ ಇದೆ, ಇದು ಒಂದು ಸ್ಟ್ರೇಟ್ ಲೈನ್, ಆಯಿತಾ. ಸೊ ಇಲ್ಲಿ ಒಂದಿಷ್ಟು ಆ್ಯಂಗಲ್ ಥೀಟಾ ಇದೆ. ಸೊ ಇಲ್ಲಿ ರಿಮೈನಿಂಗ್ ಎಷ್ಟು ಉಳಿತೈತೆ ಆ್ಯಂಗಲ್, 180 ಮೈನಸ್ ಥೀಟಾ ಉಳಿತೈತಿ. ಯಾಕೆ 180 ಮೈನಸ್ ಥೀಟಾ ಉಳಿತೈತಲ್ಲಿ, ಬಿಕಾಸ್ ದ ಆ್ಯಂಗಲ್, ಸಮ್ ಆಫ್ ದ ಆ್ಯಂಗಲ್ಸ್ ಆನ್ ಅ ಸ್ಟ್ರೇಟ್ ಲೈನ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ಇದು ಥೀಟಾ ಅಂತಂದರೆ ಇಲ್ಲಿ ರಿಮೈನಿಂಗ್ ಆ್ಯಂಗಲ್ ಎಷ್ಟಾಗುತ್ತೆ, 180 ಡಿಗ್ರಿಗೆ ಈಕ್ವಲ್ ಆಗುತ್ತೆ. ಸೊ ಹಾಗಾಗಿ 180 ಡಿಗ್ರಿ ಮೈನಸ್ ಥೀಟಾಗೆ ಈಕ್ವಲ್ ಆಗುತ್ತೆ. ಸೊ 180 ಡಿಗ್ರಿ ಮೈನಸ್ ಥೀಟಾ, 180 ಮೈನಸ್ ಥೀಟಾ ಡಿಗ್ರಿ ಈಸ್ ನಥಿಂಗ್ ಬಟ್ ದಿ ಆ್ಯಂಗಲ್ ಬಿಟ್ವೀನ್ ವೆಕ್ಟರ್ ಎ ಆ್ಯಂಡ್ ದ ವೆಕ್ಟರ್ ಮೈನಸ್ ಬಿ. ಅರ್ಥ ಮಾಡ್ಕೊಳ್ಳಿ, ಥೀಟಾ ವಾಸ್ ದ ಆ್ಯಂಗಲ್ ಬಿಟ್ವೀನ್ ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ. 180 minus theta is the angle between vector A and negative of the vector B. ಈ ಎರಡು ಕಾನ್ಸೆಪ್ಟನ್ನು ಯೂಸ್ ಮಾಡಿಕೊಂಡು ನಾವು ಇವಾಗ ಅನಾಲಿಟಿಕಲ್ ಮೆಥಡನ್ನು ಯೂಸ್ ಮಾಡುವ. ಸೊ ರಿಸಲ್ಟೆಂಟ್ ಆಫ್ ದ ಟೂ ವೆಕ್ಟರ್ಸ್. ಸೊ ಇವಾಗ ನಮ್ಗೆ ಗೊತ್ತಾಯಿತು, ಥೀಟಾನ ನಾವು ಏನಂತ ಕನ್ಸಿಡರ್ ಮಾಡಬೇಕು, 180 ಮೈನಸ್ ಥೀಟಾ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಸೇಮ್ ಮೆಥಡ್, ರಿಸಲ್ಟೆಂಟ್ ಆಫ್ ದ ವೆಕ್ಟರ್ ಈಸ್ ಗಿವನ್ ಬೈ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ b square plus 2ab in place of cos theta ಬದಲು ಏನು ಬರೀಬೇಕೀಗ, 180 minus theta. ಯಾಕಂತಂದರೆ 180 minus theta is now the angle between the vectors a and ಮೈನಸ್ ಬಿ. ಇಲ್ಲಿ ನಾವು ಅಷ್ಟೇ ಚೇಂಜ್ ಮಾಡಿದ್ದೀವಿ. ಇಲ್ಲಿ ಯಾಕೆ ಚೇಂಜ್ ಮಾಡಿಲ್ಲ ಅಂತಂದರೆ, ದೀಸ್ ರೆಪ್ರೆಸೆಂಟ್ಸ್ ದಿ ಸೈಡ್ಸ್ ಆ್ಯಂಡ್ ಸೈಡ್ಸ್ ಕೆನಾಟ್ ಬಿ ನೆಗೆಟಿವ್. ಲೆಂತನ್ನು ನಾವು ನೆಗೆಟಿವ್ ಮೆಜರ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಆರ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಕಾಸ್ ಆಫ್ 180 ಮೈನಸ್ ಥೀಟಾ. ನೀವು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸನ್ನು ಕಲ್ತಿದ್ದೀರಿ ಟ್ರಿಗ್ನೋಮೆಟ್ರಿಯಲ್ಲಿ. ಏನು, ಕಾಸ್ ಆಫ್ 90 ಪ್ಲಸ್ ಥೀಟಾ ಅಂತಂದರೆ ಅದು ಸೈನ್ ಥೀಟಾ ಆಗುತ್ತೆ. ಕಾಸ್ ಆಫ್ 90 ಮೈನಸ್ ಥೀಟಾ ಅಂತಂದರೆ ಅದು ಸೈನ್ ಥೀಟಾ ಆಗುತ್ತೆ. ಸೊ ಸೈನ್ ಆಫ್ 90 ಮೈನಸ್ ಥೀಟಾ ಅಥವಾ ಸೈನ್ ಆಫ್ 90 ಪ್ಲಸ್ ಥೀಟಾ ಮಾಡಿದರೆ ಅದು ಕಾಸ್ ಥೀಟಾ ಆಗುತ್ತೆ. ಬಟ್ ಅದೇ ಥರ ಇಲ್ಲಿ ಕಾಸ್ ಆಫ್ 180 ಮೈನಸ್ ಥೀಟಾ ಇತ್ತಂದರೆ, ಕಾಸ್ ಆಫ್ 180 ಮೈನಸ್ ಥೀಟಾ ಇತ್ತಂತಂದರೆ ಸೊ ಅದು ಕಾಸ್ ಥೀಟಾನೇ ಆಗುತ್ತೆ, ಬಟ್ ವಿತ್ ಅ ನೆಗೆಟಿವ್ ಸೈನ್. ಸೈನ್ ಆಫ್ 180 ಮೈನಸ್ ಥೀಟಾ ಇತ್ತಂತಂದರೆ ಅದು ಸೈನ್ ಥೀಟಾನೇ ಆಗುತ್ತೆ, ಬಟ್ ವಿತ್ ಅ ಪಾಸಿಟಿವ್ ಸೈನ್. ನೆನ್ಪಿಟ್ಕೊಳ್ಳಿ, ಇದನ್ನು ನೀವು ಮ್ಯಾಥ್ಸಲ್ಲಿ ಕಲಿತೀರಿ. ಏನಂತ, ASTC ರೂಲ್ ಅಂತ ಬರುತ್ತೆ ನಿಮಗೆ. ASTC ರೂಲ್ ಅಂತಂದರೆ ಫಸ್ಟ್ ಕ್ವಾಡ್ರಂಟಲ್ಲಿ ಆಲ್ ರೇಷ್ಯೂಸ್ ಪಾಸಿಟಿವ್ ಇರ್ತವೆ, ಸೆಕೆಂಡ್ ಕ್ವಾಡ್ರಂಟಲ್ಲಿ ಸೈನ್ ಮತ್ತು ಇದ್ರದ್ದು ಕೋ ರೇಷ್ಯೂ ಪಾಸಿಟಿವ್ ಇರುತ್ತೆ, ಥರ್ಡ್ ಕ್ವಾಡ್ರಂಟಲ್ಲಿ ಟ್ಯಾನ್ ಮತ್ತು ಕೋ ರೇಷ್ಯೂ ಪಾಸಿಟಿವ್ ಇರುತ್ತೆ, ನೆಕ್ಸ್ಟ್ ಫೋರ್ತ್ ಕ್ವಾಡ್ರಂಟಲ್ಲಿ ಕಾಸ್ ಮತ್ತು ಅದರದ್ದು ಕೋ ರೇಷ್ಯೂ ಪಾಸಿಟಿವ್ ಇರುತ್ತೆ. ಸೈನ್ ಅಂತಂದರೆ ಯಾವ್ದು ಬರುತ್ತೆ, ಕೋಸೆಕ್ ಬರುತ್ತೆ ಇಲ್ಲಿ. ನೆಕ್ಸ್ಟ್ ಟ್ಯಾನ್ ಎಂದು ಕೋ ಟ್ಯಾಂಜೆಂಟ್ ಬರುತ್ತೆ, ಕಾಸ್ ಎಂದು ಸೀಕೆಂಟ್ ಬರುತ್ತೆ. ಸೊ ಕೋ ರೇಷ್ಯೂ ಅಂತ ಹೇಳ್ತೀವಿ ಅದನ್ನು. ಸೊ ಇಲ್ಲಿ ಸೈನ್ ಸೆಕೆಂಡ್ ಕ್ವಾಡ್ರಂಟ್ ನೋಡಿ 180 ಡಿಗ್ರಿ ಅಂತಂದರೆ ಇಷ್ಟು ಪಾರ್ಟ್ ಬಂತು,
ಸೆಕೆಂಡ್ ಕ್ವಾಡ್ರೆಂಟ್ ಬಂತು 180 ಡಿಗ್ರಿ ಅಂತಂದರೆ 180 ಮೈನಸ್ ಥೀಟಾ. ಸೊ ಅಲ್ಲಿ ಏನಂತ ಹೇಳ್ತಿರೋದು ಸೈನ್ ಆ್ಯಂಡ್ ಇಟ್ಸ್ ಕೋರೇಷು, ಸೈನ್ ಪಾಸಿಟಿವ್ ಇದೆ. ಸೊ ಕಾಸ್ ಎಲ್ಲಿರೋದು ಫೋರ್ತ್ ಕ್ವಾಡ್ರೆಂಟಲ್ಲಿ ಇರೋದು, ಹಾಗಾಗಿ ಕಾಸ್ ಏನಾಗುತ್ತೆ ಇಲ್ಲಿ ನೆಗೆಟಿವ್ ಆಗುತ್ತೆ. ಸೊ ಇದನ್ನು ಡಿಟೇಲಲ್ಲಿ ನೀವು ಮ್ಯಾಥ್ಸಲ್ಲಿ ಕಲಿತೀರಿ. ಜಸ್ಟ್ ಈ ಎರಡು ಫಾರ್ಮುಲಾಸನ್ನು ನೆನ್ಪಿಟ್ಕೊಳ್ಳಿ. ಸೊ ಹಾಗಿದ್ರೆ ಏನು ಬರ್ಕೋಬೇಕು, 2ab minus cos theta. Remember, cos of 180 minus theta is equals to minus cos theta. So r is equals to square root of a square plus b square plus into minus minus 2ab cos theta. So here theta is again the angle between the vector a and b. ಎ ಮತ್ತು ಮೈನಸ್ ಬಿ ನಡುವೆ ಇರುವಂಥದ್ದು ಆ್ಯಂಗಲ್ ಅಲ್ಲ. ಯಾವ ಆ್ಯಂಗಲ್ ಅದು? ಎ ಮತ್ತು ಬಿ ಒರಿಜಿನಲ್ ವೆಕ್ಟರ್ಸಿಂದು ಆ್ಯಂಗಲ್ ಅದು ಯಾವುದು? ಥೀಟಾ. ನಾವು ಸಪೋಸು ಮೈನಸ್ ಬಿದ ಆ್ಯಂಗಲ್ ಕನ್ಸಿಡರ್ ಮಾಡಬೇಕಂತಂದರೆ ಯಾವ ಇಕ್ವೇಷನನ್ನು ಬರಿಬೇಕಾಗತ್ತೆ? 180 ಮೈನಸ್ ಥೀಟಾ. ನೆನ್ಪಿಟ್ಕೊಳ್ಳಿ, ಐದರ್ ವಿ ಕ್ಯಾನ್ ಯೂಸ್ ದಿಸ್ ಇಕ್ವೇಷನ್ ಆರ್ ದಿಸ್ ಇಕ್ವೇಷನ್. ಈ ಇಕ್ವೇಷನನ್ನು ಯೂಸ್ ಮಾಡುವಾಗ 180 ಮೈನಸ್ ಥೀಟಾ ಬರ್ಕೊಳ್ಳಿ. ಈ ಇಕ್ವೇಷನ್ ಅವಾಗ ಇಲ್ಲಿ 180 ಮೈನಸ್ ಥೀಟಾ ಬರೀತಿದ್ದೀರ ಅಂತಂದರೆ ಇಲ್ಲಿ ಪ್ಲಸ್ ಇರಲಿ, ಕಾಸ್ ಥೀಟಾ ಬರೀತಿದ್ದೀರ ಅಂತಂದರೆ ಇಲ್ಲಿ ಮೈನಸ್ ಇರಲಿ. ದಿಸ್ ಯು ಹ್ಯಾವ್ ಟು ರಿಮೆಂಬರ್. ಐ ಆಮ್ ಸ್ಟ್ರೆಸ್ಸಿಂಗ್ ಆನ್ ಇಟ್. ನೀವು 180 ಮೈನಸ್ ಥೀಟಾ ಕನ್ಸಿಡರ್ ಮಾಡ್ತಿದ್ದೀರ ಅಂತಂದರೆ ಇಲ್ಲಿ ಪ್ಲಸ್ ಇಟ್ಕೊಂಡೆ ಸಾಲ್ವ್ ಮಾಡಿ. ಅದರ್ವೈಸ್ ಇಲ್ಲಿ ಥೀಟಾ ಬರ್ಕೊಳ್ತೀರಂತಂದರೆ ಇಲ್ಲಿ ಮೈನಸ್ ಇರಲಿ. ಆಯಿತಾ? ಜಸ್ಟ್ ಇಕ್ವೇಷನನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಯಾವುದಾದ್ರೂ ಒಂದು. So this gives you the resultant of two vectors. ಯಾವಾಗ ಇದು ಸಬ್ಟ್ರಾಕ್ಷನ್. ಸೊ ಇದನ್ನು ನಾವು ಇದ್ರ ಮೇಲೆ ನ್ಯೂಮೆರಿಕಲ್ಸ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ಕೇಸಲ್ಲಿ ಈ ಈಕ್ವೇಷನನ್ನು ನಾವು ಯೂಸ್ ಮಾಡಬಹುದು ಅಂತೇಳಿ. ಸೊ ಇಲ್ಲಿ ನಮಗೇನು ರಿಸಲ್ಟೆಂಟ್ ಸಿಕ್ತು, ರಿಸಲ್ಟೆಂಟಿಂದು ಮ್ಯಾಗ್ನಿಟ್ಯೂಡ್ ಸಿಕ್ತು. ನಾವು ಏನು ಫೈಂಡ್ ಮಾಡಬೇಕು ಈಗ? ಡೈರೆಕ್ಷನನ್ನು ಫೈಂಡ್ ಮಾಡಬೇಕು. ಬಟ್ ಆಲ್ಸೋ ವಿ ಹ್ಯಾವ್ ಗಾಟ್ ದ ಫಾರ್ಮುಲಾ ಟು ಡಿಟರ್ಮೈನ್ ದಿ ಡೈರೆಕ್ಷನ್ ಆಫ್ ಟು ವೆಕ್ಟರ್ಸ್. ಯಾವುದದು? ಟ್ಯಾನ್ ಆಲ್ಫಾ. ಇದನ್ನು ಕನ್ಸಿಡರ್ ಮಾಡುವ. ಸೊ ಟ್ಯಾನ್ ಆಲ್ಫಾ ಇಸ್ ಈಕ್ವಲ್ಸ್ ಟು ಬಿ ಸೈನ್ ಥೀಟಾ. ಬಿ ಸೈನ್ ಥೀಟಾ ಬದಲು ಏನು ಬರ್ಕೋಬೇಕೀಗ? 180 ಮೈನಸ್ ಥೀಟಾ. ಯಾಕಂತಂದರೆ ನಾವು ಎ ಆ್ಯಂಡ್ ಮೈನಸ್ ಬಿ ನಡುವೆ ಆ್ಯಂಗಲ್ ಫೈಂಡ್ ಔಟ್ ಮಾಡ್ತಿರೋದು. a plus b cos of 180 minus theta. This will be simplified to b sin of 180 minus theta ಅಂತಂದರೆ ಎಷ್ಟಾಗುತ್ತೆ? sin theta ಆಗುತ್ತೆ. divided by a plus cos of 180 minus theta ಅಂತಂದರೆ minus cos theta ಆಗುತ್ತೆ. So which is equals to b sin theta divided by a minus b cos theta. Remember this formula. This represents the, or this gives you the direction of the resultant vector. Resultant vector in the direction ಎಷ್ಟಿದೆ ಅಂತ ಕೇಳಿದರೆ ಯಾವ ಫಾರ್ಮುಲಾನ ಯೂಸ್ ಮಾಡಬೇಕಾಗುತ್ತೆ? b sin theta divided by a minus b cos theta. ಯಾವ ಕೇಸಲ್ಲಿ ಇದು ಟೂ ವೆಕ್ಟರ್ಸ್ ಇಂದು ಅಪೋಸಿಟ್ ಡೈರೆಕ್ಷನಲ್ಲಿ ಏನಾದರೂ ಮೂವ್ ಆಗ್ತಿದೆ ಅಂತಂದರೆ ಅವಾಗ ಅದನ್ನು ಈ ಫಾರ್ಮುಲಾ ಚೇಂಜ್ ಇನ್ ಆಕ್ಸಲರೇಷನ್ ಅಥವಾ ಚೇಂಜ್ ಇನ್ ವೆಲಾಸಿಟಿ ಈ ಥರದ ಕಾನ್ಸೆಪ್ಟ್ ಇದ್ದಾಗ, ಫೈನಲ್ ವ್ಯಾಲ್ಯೂ ಮೈನಸ್ ಇನಿಷಿಯಲ್ ವ್ಯಾಲ್ಯೂ ಈ ಥರದ ಕಾನ್ಸೆಪ್ಟ್ ಇದ್ದಾಗ ಈ ಫಾರ್ಮುಲಾಸನ್ನು, ಈ ಕಾನ್ಸೆಪ್ಟನ್ನು ನಾವು